ಇಟ್ಸ್ ಫ್ರೈಡೇ ಈವ್ನಿಂಗ್ ಆಫ್ಟರ್ ಲಾಗೌಟ್ ಆಫ್ 3 o'clock ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡೋದು ಲಂಚ್ಗೆ ಅಂತ ತುಂಬ ಯೋಚನೆ ಮಾಡಿ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಿ 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 ಫೈನಲಾಗಿ ಡಿಸೈಡ್ ಮಾಡಿದ್ದು ಸೋಯಾ ಚಂಕ್ಸ್ ಆ್ಯಂಡ್ ಚಪಾತಿ ಮಾಡೋಣ ಅಂತ. ನಾನು ಮದುವೆ ಆಗಿ 3 months ಆಗಿದ್ರೇನು ನಾನು ಒಂದು ಸರಿನೂ ಮಾಡೇ ಇಲ್ಲ. ಸೊ ಫಸ್ಟ್ ಟೈಮ್ ರಮೇಶ್ ಮಾಡಿದ್ದು ತುಂಬ ಚೆನ್ನಾಗಿ ಬಂತು. ಬಟ್ ಈ ಸರಿ ನಾನು ಮಾಡಿದ್ದು ನಿಜವಾಗ್ಲೂ ಅವನ ಹತ್ರ ಏನು ಬಂದಿರಲಿಲ್ಲ. ನಾನು ಅಷ್ಟೆಲ್ಲ ಹುಡುಕಿ ಅಷ್ಟೆಲ್ಲ ರೆಸಿಪಿ ಮಾಡಿ ಓಕೆ ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ರೆ ನೋಡಿದ್ರೆ ಆ ಡೇ ಆಫ್ಟರ್ನೂನ್ ರಮೇಶ್ ಆಚೆಯಿಂದನೇ ಲಂಚ್ ತೊಗೊಂಡು ಬಂದುಬಿಟ್ಟ. ಸರಿ ಇನ್ನೇನು ಮಾಡೋದು, ಅದನ್ನು ಮಾರ್ನಿಂಗ್ ಮಾಡ್ಕೊಳೋಣ ಅಂದ್ಕೊಂಡು ನಾನು ಚಪಾತಿ ಮಾತ್ರ ಮಾಡಿಲ್ಲ, ಚಂಕ್ಸ್ ಮಾತ್ರ ಮಾಡಿ ಹಾಗೆ ಇಟ್ಟೆ. ಚಂಕ್ಸ್ನು ಮಾರ್ನಿಂಗು ಅಷ್ಟು ಚೆನ್ನಾಗಿರಲಿಲ್ಲ ಇರೋ ಕಾರಣ ಅವನೇನೋ ಸ್ವಲ್ಪ ಮಾಡ್ರನಾಗಿ ಆರ್ಟಿಷನ್ ಮಾಡಿ ನಾವು ಮಾರ್ನಿಂಗ್ ಚಪಾತಿ ಬ್ರೇಕ್ಫಾಸ್ಟ್ಗೆ ಅದನ್ನೇ ಮಾಡ್ಕೊಂಡ್ವಿ. ಸಿಂಪಲ್ ಈಸಿ ಈ ರೆಸಿಪಿ ಅಂತೂ ನಾನು ಶೇರ್ ಮಾಡೋಕ್ಕೋಗಲ್ಲ ಹೇಗೆ ಮಾಡೋದು ಅಂತೇಳ್ಬಿಟ್ಟು, ಬಿಕಾಸ್ ನನಗೆ ಅಷ್ಟು ವಾವ್ ಅಂತ ಅನಿಸಿಲ್ಲಲ್ಲ, ಅದಕ್ಕೇ ಮಾಡೋ ಎಲ್ಲ ರೆಸಿಪಿನೂ ಹಿಟ್ಟಾಗಬೇಕಂತ ಏನಿಲ್ಲ. ಸೊ ಸಮ್ಟೈಮ್ಸ್ ಫ್ಲಾಫು ಆಗುತ್ತೆ, ಇಟ್ಸ್ ಓಕೆ ಫೈನ್. ನಿಮಗೆಲ್ರಿಗೂ ಫ್ರೈಡೇ ಈವ್ನಿಂಗ್ ಹೇಗೋಯ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ. ಲಂಚ್ ಮತ್ತು ಡಿನ್ನರ್ ಎರಡಕ್ಕೂ ಆಚೆ ತಂದಿರೋದೇ ಇದ್ದಿದ್ದರಿಂದ ಸೊ ನಾವು ಡಿನ್ನರ್ಗೇನು ಅಷ್ಟು ಪ್ರಿಪೇರ್ ಮಾಡೋದಿರಲಿಲ್ಲ. ಸೊ ಡಿನ್ನರ್ ನಾವು ಪೀಸಾಗಿ ಮುಗಿಸ್ಕೊಂಡು ಮತ್ತು ವಾಕಿಂಗ್ ಹೋಗಿ ಆ ಡೇನು ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ಈ ಥರ ನೀವೇನಾದರೂ ಪ್ಲಾಫ್ ಐಟಮ್ಸ್ ಮಾಡಿದರೆ ನೀವು ಏನು ಮಾಡ್ತೀರಾ ಅಂತ ನೀವು ನನಗೆ ಕಮೆಂಟ್ ಮಾಡಿ ಆಯಿತಾ. ನಾಳೆ ಸಿಗೋಣ, ಬಾಯ್.